ರಾಮಣ್ಣ ಮತ್ತೆ ನಾನು ಒಂದು ಒಂದೂವರೆ ತಿಂಗಳ ಹಿಂದೆ ಇರ್ಬೋದಲ್ವಾ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇಲ್ಲೊಂದೇನೋ ಒಂದು ಹಾಡ್ ಮಾಡಬೇಕು, ಇನ್ನೊಂದೇನೋ ಹಾಡ್ ಮಾಡಬೇಕು ಅಂತ ಸುಮ್ಮನೆ ಒಂದ್ 4 ಲೈನ್ ಅಂದೆ. ಅವರು ಲಿರಿಸಿಸ್ಟ್ ಆದ್ರಿಂದ ಅವ್ರಿಗೆ ಗೊತ್ತಾಯ್ತು ಇದು ಫೈನಲ್ ಹಿಂಗ್ ಬರುತ್ತೆ ಅನ್ನೋದೊಂದು ಅಂದಾಜಲ್ಲಿ, ಸರಿ ಈ ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಶವಧಾನಕ್ಕೆ ಬ್ಯಾಂಡ್ ಸೆಟ್ ತರ ಹೊರದೊಂದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನ ಪೋಣಿಸಿದ್ವಿ. ಅವ್ರು ಎಷ್ಟು ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ ಬರೆಯೋರಿಗೆ ಏನಂದ್ರೆ ಬೇಗ ರಿಯಾಕ್ಟ್ ಮಾಡ್ಬೇಕು, ಬೇಡ ಅಂದ್ರೆ ಇನ್ನೊಂದು ಅನ್ನೋ ತರ ಇಮ್ಮಿಡಿಯೇಟ್ ಆಗಿ ಮನೋಜ್ ಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಆ ಹಾಡೇ ರೆಡಿ ಆಗೋಯ್ತು. ಆ ರಿಲೀಸ್ ಅಲ್ಲಿ ಕೂತ್ ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ ನ ಎನರ್ಜಿ, ಮತ್ತೆ ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೇನೆ ಒಂದು ಸಂತೋಷ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗಿದೆ ಆರ್ಕೆಸ್ಟ್ರಾದವರು ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲಾ ಮಾಡ್ಕೊಂಡು ಸೈಕಲ್ ಹಾಕೊಂಡು ಬಂದಂತಹ ಕಲಾವಿದ. ಅವನ್ನೆಲ್ಲ ನೆನೆಸ್ಕೊಂಡಿದ್ಯಾ ಕಣ, ಈ ಬುದ್ಧಿ ನಿನ್ ಕೊನೆವರೆಗೂ ಇರ್ಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾಣಿ ಸರ್ ಜಾಯ್ನ್ ಆದ್ರು. ಅದು ತುಂಬಾ ನನ್ನ ಇಷ್ಟದ ಪಾತ್ರ ಮನು. ಅವರು ಪಕ್ಕ ನಾಣಿ ಸರ್, ಕರಿಸುಬ್ಬು, ಈ ಹಲವಾರು ದಿಗ್ಗಜರನ್ನ ಗುಡ್ಡೆ ಹಾಕೊಂಡೆಲ್ಲ ಒಂದು ಕಾಸ್ಟಿಂಗ್ ಇದೆ, ಆ ನಂತರ ರಿವೀಲ್ ಮಾಡ್ತಾರೆ. ಇನ್ನ ಬಾಕಿ ಚನ್ನಪಟ್ಟಣದವ್ರ ಸ್ನೇಹಿತರು ಹೊಸದಾಗಿ ಆಡ್ ಆಗಿದ್ದಾರೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿ ಅವರ ಒಬ್ಬ ಚಾಲಕ ಇದ್ದ, ಅವನ ಹೆಸರು ಬೇಡ, ಅವ್ನು ನಂಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ ಸರ್, ಇವತ್ತು ಹೇಳ್ತೀನಿ ನಿಮ್ಗೆ ವೇದಿಕೆಯಲ್ಲಿ. ಮನೋಮೂರ್ತಿ ಸರ್, ಜಯಂತ್ ಕಾಯ್ಕಿಣಿ ಸರ್ ನನ್ನ ಚಿತ್ರೀಕರಣ ನೋಡಕ್ಕೆ ಮಡಿಕೇರಿಗೆ ಬಂದಿದ್ರು. ನಾನು ಮನಸಾರೆ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದ್ರು, ಸೆಟ್ಟಲ್ಲಿ ಊಟ ಮಾಡಿದ್ರು. ಅವನ ಎಕ್ಸ್ಪರ್ಟ್ ಡ್ರೈವರ್ ಮನೋ ಸರ್. US ಅಲ್ಲಿ ಇದ್ದಾಗೆಲ್ಲ ಇವರೆಲ್ಲ ಕಾರ್ಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತು ಇವರು. ನಾವು ದಿನ ಓಡಿಸ್ತಾ ಇದ್ರು ಕಾರ್ ತೊಳಿತಿರ್ಲಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆಗೆ ಬಂದಿದ್ರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತ ಹೋಗ್ಬಿಟ್ಟಿದ್ದಾನೆ. ಇಲ್ಲ, ಅವನನ್ನ ನಮ್ಮ ಮ್ಯಾನೇಜರ್ಸ್ ಇವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ ಮನೋಜ್ ಅವರು, ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನ ತಗೊಂಡು ಇಲ್ಲಿಗೆ ಬರ್ಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರ್ಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ್ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ, ಮನುಷ್ಯ ಹೋದ್ರು ಮೊಬೈಲ್ ಬದುಕಿರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೇವೆ. ಮಧ್ಯರಾತ್ರಿ ಬಂದಿದ್ದಾರೆ. ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ. 3 ರಿಂದ 5 ಹೆಂಡ್ತಿರಂತ ಅವನಿಗೆ. ಇದು ಇವರು ಆಡಿಷನ್ ಮಾಡಿ ತಗೋಬೇಕಿತ್ತೇನೋ ಅವಾಗ. ತುಂಬಾ ನಂಬ್ಬಿಟ್ರು. ಎಲ್ಲಾ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು ಯಾರು ರೆಡಿ ಇಲ್ಲ ಅವನ್ನ ತಗೊಳಕ್ಕೆ. ಇಬ್ರು ನಮ್ಮ ಸಾಂಸ್ಕೃತಿಕ ಲೋಕದ ಹಿರೀಕರು, ಜಯಂತ್ ಕಾಯ್ಕಿಣಿ ಸರ್, ಇವರು ರಾತ್ರಿ 12 ಗಂಟೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡ್ಬೇಕು ಡೆಲಿವರಿ ಅನ್ನೋದು ಗೊತ್ತಾಗ್ತಿಲ್ಲ. ನನಗ್ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲಾ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಕರೆಕ್ಟಾ ಸರ್? ಅವಾಗ ಇವ್ರ ಗಾಬರಿನ ನೋಡಿದ್ರ ಮೇಲೆ ಒಂದು ಹಾಡು ಮಾಡ್ಬೇಕು ಅನ್ಕೊಂಡಿದ್ದೆ. ಸರಿ, ಹೋಗಿ ಮಾಡಿದ್ವಿ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.